ಬೆಳಗಾಂ ಅಧಿವೇಶನ ಇವತ್ತಿನಿಂದ ಡಿಸೆಂಬರ್ 19 ತನಕ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಅನೇಕ ಸಮಸ್ಯೆಗಳನ್ನು ಈಡೇರಿಸಲು ಸರ್ಕಾರ ಸಿದ್ಧವಾಗಿತ್ತು. ಆದರೂ ನಮ್ಮ ಗದಗಿನಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಈಡೇರಿಸಬೇಕು ಅಂತ ಹೇಳಿ ಗದಗ ತರಪಿನ ನಾನು ಮಾಧ್ಯಮ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಕಪ್ಪತ್ತಗುಡ್ಡ ಈಗ ಆಲ್ರೆಡಿ ಒಂದು ಪ್ರೊಟೆಕ್ಟೆಡ್ ಏರಿಯಾ ಅಂತೇಳಿ ಆಗಿದ್ರು ಸತ ನಮ್ಗೆ ಅಲ್ಲಿ ಉದ್ಯಾನವನ ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ನಿಂದ ಅಭಿವೃದ್ಧಿ ಮಾಡಲಿಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಡ್ತಾ ಇಲ್ಲ. ಒಂದು ಆಮೇಲೆ ಭೀಷ್ಮಕೆರೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಇವತ್ತಿಗೆ ಅದು ಬಗೆಹರಲಿಲ್ಲ. ಮತ್ತು ಕುಡಿಯೋ ನೀರು 24x7 ಅಂತ ಹೇಳಿ ನಮಗೆ ಬಂದು 3 ವರ್ಷ 4 ವರ್ಷ ಆದ್ರೂ ಸತ ನಮಗೆ 15 ದಿವಸಕ್ಕೆ ಒಂದ್ಸಲ ನೀರು ಬರ್ತಾ ಇದೆ. ಈ ಸಮಸ್ಯೆಗಳು ಜಟಿಲವಾದಂಥ ಈ ಸಮಸ್ಯೆಗಳನ್ನು ನಮ್ಮ ಮಾನ್ಯ ಸಿದ್ದರಾಮಯ್ಯ ನಜರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಮಾಧ್ಯಮ ಮೂಲಕ ತಮಗೆ ವಿನಂತಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ರೈತರಿಗೆ ಕೊಡಬೇಕಾದಂಥ ಮಾರ್ಕೆಟ್ ರೇಟನ್ನು ಇವತ್ತಿಗೆ ಇನ್ನೂ ಕೊಡ್ತಾ ಇಲ್ಲ. ಮತ್ತು ಖರೀದಿ ಮಾಡುವಂಥ ಸ್ಥಳಗಳಲ್ಲೂ ಇನ್ನೂ ನಿರ್ದೇಶನ ಮಾಡಿಲ್ಲ. 20 ಕ್ವಿಂಟಾಲ್ನಿಂದ ಈಗ 50 ಕ್ವಿಂಟಾಲ್ಗೆ ಅದನ್ನು ಆರಿಸಿದ್ರಿಂದ ಈಗ ಆ್ಯಕ್ಚುಲಿ 50 ಕ್ವಿಂಟಾಲ್ನಿಂದ ಅದು 100 ಕ್ವಿಂಟಾಲ್ವರೆಗೂ ಏರಿಸಬೇಕು ಅನ್ನೋ ಒಂದು ಮನವಿಯನ್ನು ರೈತರು ಇವತ್ತು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಬೆಳಗಾಂ ಅಧಿವೇಶನದಲ್ಲಿ ಈಡೇರಿಸಬೇಕಂತ ಹೇಳಿ ನನ್ನ ಒಂದು ವಿನಂತಿ. ಚಳಿಗಾಲ ಅಧಿವೇಶನ ನಮ್ಮ ಉತ್ತರ ಕರ್ನಾಟಕದ ಮುಂಬಾಗಿಲು ಅನ್ಬೋದು. ಬೆಳಗಾಂ ಒಳಗೆ ಈಗಾಗಲೇ ಇವತ್ತಿನಿಂದ ಪ್ರಾರಂಭವಾಗಿದೆ. ನಾನು ರಾಜ್ಯದ ಘನ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕ HK ಪಾಟೀಲರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ. ಮತ್ತು ಇಲ್ಲಿ ಎಲ್ಲ ಶಾಸಕರು ಗದಗ ಜಿಲ್ಲೆಗೆ ವಿಶೇಷವಾಗಿ ಏನು ಮಹದಾಯಿ ಯೋಜನೆ ಅಡಿ ನೀರು ಬರಬೇಕಾಗಿತ್ತು, ಇನ್ನೂವರೆಗೂ ಕೂಡ ಕಾಮಗಾರಿ ಆಗಿಲ್ಲ. ಎಲ್ಲರೂ ಕೂಡ ಈ ಒಂದು ಚಳಿಗಾಲ ಅಧಿವೇಶನದೊಳಗೆ ಈ ಕುಡಿಯುವ ನೀರಿನ ಯೋಜನೆ ಏನು 56 TMC ನೀರು ಬಿಡುಗಡೆ ಆಗಬೇಕಿತ್ತು, ಇನ್ನೂವರೆಗೂ ಕೂಡ ಎಲ್ಲ ಸರ್ಕಾರಗಳು, ಈ ಹಿಂದಿನ ಸರ್ಕಾರ ಇರ್ಬೋದು ಇವತ್ತಿನ ಸರ್ಕಾರ ಇರ್ಬೋದು, ಯಾವುದೇ ರೀತಿ ಯೋಜನೆಯನ್ನು ಮಂಜೂರು ಮಾಡಿಲ್ಲ. ನಾವು 500 ಕೋಟಿ ಕೊಟ್ಟಿವಿ, ನಾವು 300 ಕೋಟಿ ಕೊಟ್ಟಿವಿ ಅಂತ ಹೇಳ್ಕೊತ ಅದಾರ. ಆ ವಿಷಯನ ಚರ್ಚೆ ಮಾಡಬೇಕು. ಅದ್ರ ಜೊತೆನೇ ಗದಗ ನಗರದ ಏನು ಕುಡಿಯುವ ನೀರಿನ ಯೋಜನೆ 24x7 ಏನೈತಿ ಅದು ಹೆಸರಿಗೆ ಮಾತ್ರ ಐತಿ. ಆ ಯೋಜನೆಯನ್ನು ಚರ್ಚೆ ಆಗಿ ಅದು ಪ್ರತಿನಿತ್ಯ ನೀರು ಬರೋಂಗೆ ಆಗಬೇಕು. ಯಾಕಂದ್ರೆ ಈ ಯೋಜನೆಗೆ 100 ಕೋಟಿ ಹಣವನ್ನು ಈಗಾಗಲೇ ನಗರಸಭೆ ವ್ಯಯ ಮಾಡಿದೆ. ಮತ್ತು ಅದ್ರ ಜೊತೆನೇ ಜಿಲ್ಲೆಯ ಒಳಗೆ ರೈತರಿಗಾಗಿ ಈ ಹಳ್ಳ ಕೊಳ್ಳಗಳ ಸಂಬಂಧ ಸಾಕಷ್ಟು ರಸ್ತೆಗಳು ಬಂದಾಗ್ತಾವೆ, ರೈತರಿಗೆ ಸಂಪರ್ಕ ಕೇಂದ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವಿಷಯಗಳನ್ನು ಚರ್ಚೆ ಮಾಡಿ ಇಡೀ ಜಿಲ್ಲೆಯೊಳಗಿರುವಂಥ ಎಲ್ಲ ರೈತರಿಗೆ ಒಂದು ಒಳ್ಳೆಯದನ್ನು ಮಾಡಬೇಕಂತ ನಾನು ಈ ಮೂಲಕ ಘನ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜಕೀಯ ನಾಯಕರಲ್ಲಿ ವಿನಂತಿಸ್ಕೊಳ್ತೀನಿ.